ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಆನ್ಯುವಲ್ ಎಕ್ಸಾಮ್ 2 ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಒಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲೂ ಕೂಡ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಲಭ್ಯವಾಗುವುದಿಲ್ಲ. ಕೇವಲ ಎಕ್ಸಾಮ್ 1 ಮಾತ್ರ ಲಭ್ಯವಾಗುತ್ತೆ. ಎಕ್ಸಾಮ್ 2 ಆಗಿರಲಿ, ಎಕ್ಸಾಮ್ 3 ಆಗಿರಲಿ, ಅದು ನಮ್ಮ ಯೂಟ್ಯೂಬ್ ಚಾನಲ್ ಮಾತ್ರ ಆಗಿರುತ್ತೆ. ಎನಿಹೋ, if you subscribe our YouTube channel, you will come to know all those things. ಪಾರ್ಟ್ ಎ, ಈಗ 15 MCQsಗಳ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ದಿ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಗಿವನ್ ಬೈ ಆರ್ 2 3 ಪ್ರಬಲ್ ಬ್ರಾಕೆಟಲ್ಲಿದೆ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಟ್ರಾನ್ಸಿಟಿವ್ ಇಸ್ ದಿ ರೈಟ್ ಆನ್ಸರ್, ಈಸ್ ಟ್ರಾನ್ಸಿಟಿವ್. ಕ್ವಶನ್ ನಂಬರ್ 2, ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಟ್ ಅದಲ್ವಾ ಇನ್ವರ್ಸ್ ಎಕ್ಸ್ ಈಸ್ ಡ್ಯಾಶ್ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ 0π. ಅಂದರೆ ಯಾವುದಿದು ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2. ಇಫ್ -π/2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹಾಕಿ, ಇಂಟು ಅಂತ ಹಾಕಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π/2, ದೆನ್ ಸೈನ್ ಇನ್ವರ್ಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 2ನಲ್ಲಿ ಇಫ್ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಏನೇನೋ ಕೊಟ್ಟಿದ್ದಾರೆ, ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಏನು ಅಂದರೆ ಸ್ಟೇಟ್ಮೆಂಟ್ 1 ಟ್ರೂ ಹಾಗೂ ಸ್ಟೇಟ್ಮೆಂಟ್ 2 ಇದೆಯಲ್ವಾ, ಅದು ಫಾಲ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ ಈಗ. If a matrix has 8 elements, then the total number of possible matrices of different order are dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 4ಕ್ಕೆ ಅದು ಆಪ್ಷನ್ ಎ ಆಗಿರುತ್ತೆ. ದಟ್ ಈಸ್ ಆನ್ಸರ್ ಈಸ್ 4, ಆಪ್ಷನ್ ಎ. ಕ್ವಶನ್ ನಂಬರ್ 5, ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿತ್ ದೆನ್ ದಿ ವ್ಯಾಲ್ಯೂ ಆಫ್ ಡ್ಯಾಶ್ ಡ್ಯಾಶ್. ಇದಕ್ಕೆ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 64 ಆಗಿರುತ್ತೆ. 64 ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ನೋಡೋಣ. ಇಫ್ y ಈಸ್ ಈಕ್ವಲ್ ಟು ಲಾಗ್ ಇಂಟು ಲಾಗ್ ಎಕ್ಸ್, ದೆನ್ dy ಡಿವೈಡೆಡ್ ಬೈ dx ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು 1/x log x ಈಸ್ ದಿ ರೈಟ್ ಆನ್ಸರ್, ದಟ್ ಈಸ್ ಆಪ್ಷನ್ ಡಿ. Question number 7, if y is equal to sin inverse x plus sin inverse root to the power of 1 minus x square, then dy by dx is equal to dash ಅಂತ ಕ್ವಶನ್ ನಂಬರ್ 7 ಇತ್ತು. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಬರುವ ಉತ್ತರ 0 ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ನೋಡೋಣ. ದಿ ಟೋಟಲ್ ರೆವಿನ್ಯೂ ಇನ್ ರುಪೀಸ್ ರಿಸೀವ್ಡ್ ಫ್ರಮ್ ದಿ ಸೇಲ್ ಆಫ್ x ಯೂನಿಟ್ಸ್ ಆಫ್ ಎ ಪ್ರಾಡಕ್ಟ್ ಇನ್ ಗಿವನ್ ಬೈ ಆರ್ x is equal to 3x square plus 36x plus 5. The marginal revenue when x is equal to 15 is dash ಅಂತ 8ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, 126. 126 is the right answer. ಕ್ವಶನ್ ನಂಬರ್ 9ಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 3x divided by x plus c is the right answer, is ಆಪ್ಷನ್ ಎ. ಕ್ವಶನ್ ನಂಬರ್ 10 ನೋಡೋಣ ಈಗ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. π/12 ಇಸ್ ದ ರೈಟ್ ಆನ್ಸರ್. π/12 12. ಇದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ನಾವು ನೋಡ್ತಾ ಹೋಗೋಣ. ದಿ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ವಿಚ್ ಡಿವೈಡ್ಸ್ ದಿ ಜಾಯಿನ್ ಆಫ್ ಪಾಯಿಂಟ್ಸ್ ವಿತ್ ಪೊಸಿಷನ್ ವೆಕ್ಟರ್ಸ್ ಅಂತ ಇದೆ ಅಲ್ವಾ, ಇದಿಷ್ಟು ಓದ್ಕೊಂತೀರ ನೀವು. 2:1 ಈಸ್ ಡ್ಯಾಶ್ ಅಂತ ಕೇಳಲಾಗಿತ್ತು. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ is the right answer, is option B. Question number 12, the value of x for which ಹೌದಲ್ವಾ is a unit vector is dash ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. +or-1/√3 is the right answer. Question number 13, the direction coincides of a negative z ಮೈನಸ್ ಇದು ಏನದು ಮೈನಸ್ ಅಲ್ಲ, ಅದು ಆಕ್ಸಿಸ್ ಆರ್ ಡ್ಯಾಶ್ ಅಂತ ಇದೆ. ಇದಕ್ಕೆ 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. -1, -1, 0 is the right answer. Question number 14, if A and B are two events such that
ಅಂತ ಇದೆ ಅಲ್ವಾ, ಇದಕ್ಕೆ ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 15 ಲಾಸ್ಟ್ ಕ್ವಶನ್ ಆಫ್ ಫಸ್ಟ್ ಮೈನ್ ಅಂತ ಹೇಳಿದರೆ MCQನ ಕೊನೆಯ ಪ್ರಶ್ನೆಯಲ್ಲಿದ್ದೇವೆ. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಸಚ್ ದ್ಯಾಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 15ನೆಯ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಡಿ 0.12 ಇಸ್ ದ ರೈಟ್ ಆನ್ಸರ್. ಡೆಸಿಮಲಲ್ಲಿ ಬರುವಂಥದ್ದು. ಧನ್ಯವಾದಗಳು. ನಿಮ್ಮ ಅಂಕಗಳು ಎಷ್ಟು ಅಂತ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಸಂತೋಷ ಆಗುತ್ತೆ ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಈಗ 16, 17, 18, 19, 20. 5 fill in the blanks are there. Fill in the blanks. The value of cos pi by x plus tan minus 1 root to the power of 3. ಇದಕ್ಕೆ ಆನ್ಸರ್ ಏನು ಅಂತ ಇದೆ. ಇದನ್ನೆಲ್ಲ ತಾವುಗಳು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಹೌದಲ್ವಾ ಮಾಡಿದಾಗ ಆನ್ಸರ್ ದಿ ರೈಟ್ ಆನ್ಸರ್ ಈಸ್ 0 ಇಸ್ ದ ರೈಟ್ ಆನ್ಸರ್. ಲೆಫ್ಟ್ ಹ್ಯಾಂಡ್ ಡಿರೈವೇಷನ್ ಆಫ್ 1 into 1 at x is equal to 0 is dash ಅಂತ ಇದೆ. 17th question right answer is -1. ಕ್ವಶನ್ ನಂಬರ್ 18 ದಿ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಏನು ಕೊಟ್ಟಿದ್ದಾರೋ ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಕ್ವಶನ್ ನಂಬರ್ 19 ದಿ ಪ್ರಾಜೆಕ್ಷನ್ ಆಫ್ ದಿ ವೆಕ್ಟರ್ ಅಂತ ಇದ್ದು ಪೂರ್ತಿ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ 19ನೆಯ ಪ್ರಶ್ನೆಗೆ ದಟ್ ಈಸ್ -2 ಇಸ್ ದ ರೈಟ್ ಆನ್ಸರ್ ಈಸ್ -2. ಕ್ವಶನ್ ನಂಬರ್ 20 ಇಫ್ ಎ ಏನಿದು ಇವೆಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ದಟ್ ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 20ಗೆ 1 ಈಸ್ ದ ರೈಟ್ ಆನ್ಸರ್. ಆಯಿತಾ, 1. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆವರಿಯಲಿ. ಯಾರೆಲ್ಲ ಎಕ್ಸಾಮ್ 2 ಮುಗಿಸಿದ್ರೋ ಆಲ್ ದ ಬೆಸ್ಟ್. ಸಾಕು, ಮತ್ತು ಇದೇ ಬರ್ಕಂತ ಕುಂತರೆ ಜೀವನ ಪೂರ್ತಿ ಎಕ್ಸಾಮೇ ಅಲ್ಲ, ಮುಂದೆ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ಒಳ್ಳೆ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ನಿಮ್ಮ ರಿಸಲ್ಟ್ಗಾಗಿ ಕಾಯುವ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಂಪ್ ಡೈರೆಕ್ಟ್ಲಿ ಟು ಏನಂತೀರಾ ಸರ್, ಡಿಗ್ರಿ ಕಾಲೇಜಸ್ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ತಾವುಗಳು ಹೋಗಿ ಕಾಲೇಜನ್ನು ಹುಡುಕಿ ಮುಂಚೆ ಆಯಿತಾ, ಯಾವ ಕೋರ್ಸನ್ನು ತಗೋಬೇಕು ಅಂತ ತಾವುಗಳು ನಿರ್ಧಾರವನ್ನು ಮಾಡ್ಕೊಳ್ಳಿ. IAS ಆಫೀಸರ್ ಆಗ್ತಿರೋ, KS ಆಗ್ತಿರೋ, ಅಥವಾ ಪ್ರಿಲಿಮ್ಸ್ ಬರೀತಿರೋ, ಅಥವಾ ಬ್ಯಾಂಕಲ್ಲಿ ಎಂಟ್ರಿ ಹೊಡಿತಿರೋ, ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಬನ್ನು ಪಡಿಬೇಕು ಅಂತ ಆಸೆ ಇದೆಯೋ, ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿದೆಯೋ, ಇವೆಲ್ಲ ಇವತ್ತು ನೀವು ಕೂತ್ಕೊಂಡು ನಿರ್ಧಾರ ತಗೊಂಡು ಮುಂದಿನ ಒಂದು ಭವಿಷ್ಯನ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ತಮ್ಮ ಅಮೂಲ್ಯವಾದ 7 ರಿಂದ 8 ನಿಮಿಷಗಳ ಕಾಲ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಸ್ಪೆಷಲ್ಲಾಗಿ ಇರುವಂಥದ್ದು ಇಂಗ್ಲೀಷಿಗಾಗಿ. ಆದರೆ ವಿದ್ಯಾರ್ಥಿಗಳ ಈ ರಿಕ್ವೆಸ್ಟಿನ ಮೇರೆಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ಆದಷ್ಟು ನಾವು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಅದು ಮುಂದೆವರೆಯಲಿ. ನಮ್ಮ ಒಂದು ಯೂಟ್ಯೂಬ್ ಚಾನಲು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿಯೇ ನಾವು ಅದನ್ನು ಪ್ರಿಪೇರ್ ಮಾಡಿದ್ದೇವೆ. God bless you all. All the best for your future.